ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವ ಇಲಾಖೆಗಳಲ್ಲಿ ಮುಜರಾಯಿ ಇಲಾಖೆಯಿಂದ ವಿಶೇಷ ಕಟ್ಟಡವನ್ನು ಕಟ್ಟಬೇಕೆಂಬುದು ಹಲವು ದಿನಗಳ ಯೋಜನೆಯಾಗಿತ್ತು. ಈ ಯೋಜನೆಗೆ ಇಂದು ಸಚಿವ ರಾಮಲಿಂಗಾರೆಡ್ಡಿ ಗುದ್ದಲಿ ಪೂಜೆ ಮಾಡಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಹಾಗಾದರೆ ಈ ಹೊಸ ಕಟ್ಟಡ ವಿಶೇಷತೆ ಏನು, ಎಷ್ಟು ಕೋಟಿ ರೂಪಾಯಿ ಕಟ್ಟಲಾಗುತ್ತಿದೆ, ಇದರ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 26 ಕೋಟಿ ವೆಚ್ಚದಲ್ಲಿ ಧಾರ್ಮಿಕ ಇಲಾಖೆಗೆ ಧಾರ್ಮಿಕ ಸೌಧ ನಿರ್ಮಾಣ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಗುದ್ದಲಿ ಪೂಜೆ. ಮುಜರಾಯಿ ಇಲಾಖೆಗೆ ತನ್ನದೇ ಆದ ಸ್ವಂತ ಕಟ್ಟಡ ಬೇಕೆಂದು ಹಲವು ದಿನಗಳ ಬೇಡಿಕೆ ಇದೆ. ಈ ಬೇಡಿಕೆಯನ್ನ ಈಡೇರಿಸಲು ಸರ್ಕಾರ ಹಲವು ಸಲ ಪ್ಲಾನ್ ಕೂಡ ಮಾಡಿಕೊಂಡಿತ್ತು. ಆದ್ರೆ ಕೆಲ ಅಡೆತಡೆಗಳಿಂದ ವಿಳಂಬ ಆಗ್ತಿತ್ತು. ಕೊನೆಗೂ ಮುಜರಾಯಿ ಇಲಾಖೆಗೆ ಜಾಗ ಫಿಕ್ಸ್ ಮಾಡಿ ಕಟ್ಟಡವನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ ಕಟ್ಟಡಕ್ಕೆ ಇಂದು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ್ದಾರೆ. ಈ ಕಟ್ಟಡವು ಹೊಯ್ಸಳ ಶೈಲಿಯಲ್ಲಿ ಇರಲಿದ್ದು ಸುಮಾರು 26 ಕೋಟಿ ರು ವೆಚ್ಚದಲ್ಲಿ 37,000 ಚದರ ಅಡಿಯಲ್ಲಿ ಮಾಡಲಾಗ್ತಿದೆ. ನಗರದ ಎಂಎಸ್ ಕಟ್ಟಡದ ಹಿಂಭಾಗವಿರುವ ರಾಮಾಂಜನೇಯ ಸ್ವಾಮಿ ದೇಗುಲದ ಹತ್ತಿರ ನಿರ್ಮಾಣ ಮಾಡಲಾಗ್ತಿದೆ. ಈ ಕಾಮಗಾರಿಯನ್ನ 18 ತಿಂಗಳ ಸಮಯದಲ್ಲಿ ಮುಗಿಸುವ ಗುರಿಯನ್ನ ಹೊಂದಿದೆ. ಪಕ್ಕದಲ್ಲೇ ಇರತಕ್ಕಂತ ವಿಕಾಸ್ ಸೌಧ ಪಕ್ಕದಲ್ಲಿ ಇರತಕ್ಕಂತ ಸೆಕ್ರೆಟರಿಯೇಟ್, ಇಲ್ಲಿ ರಾಮಾಂಜನೇಯ ದೇವಸ್ಥಾನ ಇತ್ತು, ಸ್ವಲ್ಪ ಜಾಗ ಖಾಲಿ ಇತ್ತು. ಅದನ್ನು ಧಾರ್ಮಿಕ ಸೌಧ ಕಟ್ಟಬೇಕು ಅಂತೇಳಿ ತೀರ್ಮಾನ ತಗೊಂಡ್ವಿ. ನಮಗೆ ಪ್ರತಿ ವರ್ಷ ಕೂಡ ರಾಜ್ಯ ಧಾರ್ಮಿಕ ಪರಿಷತ್ಗೆ ಸೆಂಟ್ರಲ್ ಪೂಲ್ ಫಂಡ್ ಅಂತ ಬರುತ್ತೆ. ಅದನ್ನೆಲ್ಲ ಹಿಂದೆ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಕೊಟ್ಬಿಡೋರು. ಆಮೇಲೆ ನಾನು, ನಮ್ಮ ರಾಜೇಂದ್ರ ಕುಮಾರ್ ಕಟಾದೇವರು ನಾವೆಲ್ಲ ಕೂಡ ಮಾತಾಡಿ ಆ ಹಣವನ್ನು ಕೂಡಿಟ್ಟು, ಸರ್ಕಾರದಿಂದ ನಾವೇನು ಹಣ ತಗೊಂಡಿಲ್ಲ, ಆ ಹಣವನ್ನು ಕೂಡಿಟ್ಟು ಇವತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಅಂತಸ್ತಿನ ಕಟ್ಟಡವನ್ನು ಕಟ್ತಾ ಇದ್ದೀವಿ. ಇನ್ನು ಸದ್ಯ ಮುಜರಾಯಿ ಇಲಾಖೆ ಮುಖ್ಯ ಕಚೇರಿ ಚಾಮರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಎಂಎಸ್ ಕಟ್ಟಡದ ಹತ್ತಿರ ನಿರ್ಮಾಣ ಮಾಡುವ ಕಟ್ಟಡ ಬಹಳ ವಿಶೇಷತೆಯಿಂದ ಕೂಡಿದೆ. ಹಾಗಿದ್ರೆ ಯಾವ ಮಹಡಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಎಂದು ನೋಡೋಣ. ಧಾರ್ಮಿಕ ಸೌಧದ ನೆಲಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಡಿಜಿಟಲ್ ಲೈಬ್ರರಿ, ಆರ್ಡಿಪಿಆರ್ ಮತ್ತು ರೆಕಾರ್ಡ್ಸ್ ಕಚೇರಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಮೊದಲನೆಯ ಮಹಡಿಯಲ್ಲಿ ಕೋರ್ಟ್ ಹಾಲ್, ಕಮಿಷನರ್ ಕಚೇರಿ, ಸರ್ವೆ ಇಲಾಖೆ, HQ ಮತ್ತು QA ಕಚೇರಿಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇನ್ನು ಎರಡನೇ ಮಹಡಿಯಲ್ಲಿ ಆಗಮ ಸೆಕ್ಷನ್, ಆಫೀಸರ್ ಕಚೇರಿ, IT ಸೆಕ್ಷನ್, ಇಂಜಿನಿಯರಿಂಗ್ ಸೆಕ್ಷನ್, ಮೀಟಿಂಗ್ ಹಾಲ್, HQN ಚೇಂಬರ್, QA1 ಕಚೇರಿಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಮೂರನೇ ಮಹಡಿಯಲ್ಲಿ ಓಪನ್ ಆಫೀಸ್ ಹಾಲ್, ಸೂಪರಿಂಟೆಂಡೆಂಟ್ 1 ರಿಂದ 5 ಕಚೇರಿಗಳು ಇವೆ. ಇನ್ನು ನಾಲ್ಕನೇ ಮಹಡಿಯಲ್ಲಿ ಆಡಿಟೋರಿಯಂ ನಿರ್ಮಾಣ ಮಾಡಲಾಗ್ತಿದೆ. ಒಟ್ನಲ್ಲಿ ಶೀಘ್ರದಲ್ಲೇ ವಿಧಾನಸೌಧದ ಹತ್ತಿರ ಧಾರ್ಮಿಕ ಸೌಧ ತಲೆ ಎತ್ತಲಿದೆ. ಈ ಧಾರ್ಮಿಕ ಸೌಧ ನಿರ್ಮಾಣ ಮಾಡುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.